ನಮಸ್ಕಾರ ಸ್ನೇಹಿತರೆ. ಕರ್ನಾಟಕದ ಇತಿಹಾಸ ಅಂದ ತಕ್ಷಣ ನಮಗೆ ನೆನಪಾಗುವುದು ಭವ್ಯವಾದ ಸಾಮ್ರಾಜ್ಯಗಳು ಮತ್ತು ಬೃಹತ್ ದೇವಾಲಯಗಳು. ಆದರೆ ಹಂಪಿಯ ಕಲ್ಲುಗಳ ಅಡಿಯಲ್ಲಿ ಮತ್ತು ಮೈಸೂರಿನ ಮಣ್ಣಿನ ಪದರಗಳಲ್ಲಿ ಅಡಗಿರುವ ಕೆಲವು ರಹಸ್ಯಗಳು ಇಂದಿನ ವಿಜ್ಞಾನಕ್ಕೂ ಸವಾಲಾಗಿವೆ ಎಂಬುದು ನಿಮಗೆ ಗೊತ್ತೇ? ಇಂದು ನಾವು ಬರೀ ಇತಿಹಾಸದ ದಿನಾಂಕಗಳನ್ನು ನೋಡುವುದಿಲ್ಲ, ಬದಲಾಗಿ ಯಾರೂ ತಿಳಿಯದ ಕರ್ನಾಟಕದ ಅನ್ವೇಷಿಸದ ಅದ್ಭುತಗಳನ್ನ ನೋಡಲಿದ್ದೇವೆ. ಬನ್ನಿ ಇತಿಹಾಸದ ಆಳಕ್ಕೆ ಇಳಿಯೋಣ. ಮೊದಲಿಗೆ ನಾವು ವಿಜಯನಗರ ಸಾಮ್ರಾಜ್ಯದ ರಾಜಧಾನಿ ಹಂಪಿಗೆ ಹೋಗೋಣ. ಅಲ್ಲಿನ ವಿಜಯ ವಿಠ್ಠಲ ದೇವಾಲಯದಲ್ಲಿರುವ 56 ಸ್ತಂಭಗಳು ಬರೀ ಕಲ್ಲುಗಳಲ್ಲ. ಅವುಗಳ ಮೇಲೆ ಬೆರಳಿನಿಂದ ಮೆಲ್ಲನೆ ತಟ್ಟಿದರೆ ಸಾಕು, ಸಪ್ತಸ್ವರಗಳು ಕೇಳಿಸುತ್ತವೆ. ಈ ರಹಸ್ಯವನ್ನು ತಿಳಿಯಲು ಬ್ರಿಟಿಷರು ಎಷ್ಟು ಕುತೂಹಲಗೊಂಡಿದ್ದರೆಂದರೆ ಒಳಗೇನಾದರೂ ಲೋಹದ ಗಂಟೆಗಳಿವೆ ಎಂದು ನೋಡಲು 2 ಸ್ತಂಭಗಳನ್ನು ಕತ್ತರಿಸಿ ನೋಡಿದ್ದರು. ಆದರೆ ಅಲ್ಲಿ ಅವರಿಗೆ ಸಿಕ್ಕಿದ್ದು ಬರೀ ಗಟ್ಟಿಯಾದ ಕಲ್ಲು ಮಾತ್ರ. ಗಟ್ಟಿಯಾದ ಗ್ರಾನೈಟ್ ಕಲ್ಲಿನಲ್ಲಿ ಸಂಗೀತ ಬರುವಂತೆ ಕೆತ್ತಿದ ಆ ತಂತ್ರಜ್ಞಾನ ಇಂದಿನ ಎಂಜಿನಿಯರ್ಗಳಿಗೂ ಅಚ್ಚರಿ ಮೂಡಿಸುತ್ತಿದೆ. ಇದು ಬರೀ ದೇವಾಲಯವಲ್ಲ, ಕಲ್ಲಿನಲ್ಲಿ ಕೆತ್ತಿದ ಒಂದು ಅದ್ಭುತ ಸಂಗೀತ ವಾದ್ಯ. ಇಂದು ನಾವು ಬೆಂಗಳೂರನ್ನು ಸಿಲಿಕಾನ್ ವ್ಯಾಲಿ ಎನ್ನುತ್ತೇವೆ, ಆದರೆ 500 ವರ್ಷಗಳ ಹಿಂದೆಯೇ ಹಂಪಿ ವಿಶ್ವದ ಶ್ರೀಮಂತ ಮಾರುಕಟ್ಟೆಯಾಗಿತ್ತು. ವಿದೇಶಿ ಪ್ರವಾಸಿಗರು ಬರೆದಿರುವಂತೆ ಇಲ್ಲಿನ ಬೀದಿಗಳಲ್ಲಿ ವಜ್ರ, ವೈಡೂರ್ಯ ಮತ್ತು ಮುತ್ತುಗಳನ್ನು ತರಕಾರಿಗಳಂತೆ ರಾಶಿ ಹಾಕಿ ಮಾರಲಾಗುತ್ತಿತ್ತು. ಮತ್ತೊಂದು ಅಚ್ಚರಿಯ ವಿಷಯವೆಂದರೆ ಸಾವಿರಾರು ವರ್ಷಗಳ ಹಿಂದಿನ ಹರಪ್ಪ ನಾಗರಿಕತೆಯಲ್ಲಿ ಬಳಕೆಯಾದ ಚಿನ್ನವು ರಾಯಚೂರಿನ ಹಟ್ಟಿ ಗಣಿಗಳಿಂದ ಪೂರೈಕೆಯಾಗಿತ್ತು ಎಂದು ಸಂಶೋಧನೆಗಳು ಹೇಳುತ್ತವೆ. ಅಂದರೆ ಜಾಗತಿಕ ವ್ಯಾಪಾರ ಎಂಬುದು ನಮ್ಮ ಮಣ್ಣಿನಲ್ಲಿ ಸಾವಿರಾರು ವರ್ಷಗಳ ಹಿಂದೆಯೇ ಇತ್ತು ಎಂಬುದು ಹೆಮ್ಮೆಯ ವಿಷಯ. ಕರ್ನಾಟಕದ ಶಕ್ತಿ ಬರೀ ರಾಜರಲ್ಲಷ್ಟೇ ಇರಲಿಲ್ಲ, ಇಲ್ಲಿನ ರಾಣಿಯರೂ ಅಷ್ಟೇ ಪರಾಕ್ರಮಿಗಳಾಗಿದ್ದರು. ಕಿತ್ತೂರು ರಾಣಿ ಚೆನ್ನಮ್ಮನ ಬಗ್ಗೆ ನಮಗೆ ಗೊತ್ತು, ಆದರೆ ಉಳ್ಳಾಲದ ರಾಣಿ ಅಬ್ಬಕ್ಕ ಚೌಟ ಅವರ ಬಗ್ಗೆ ಎಷ್ಟು ಜನರಿಗೆ ಗೊತ್ತು? ಪೋರ್ಚುಗೀಸರನ್ನು ಸತತವಾಗಿ ಸೋಲಿಸಿ ಅವರನ್ನು ನಡುಗಿಸಿದ ಅಭಯ ರಾಣಿ ನಮ್ಮವರು. ಇನ್ನು ತಂತ್ರಜ್ಞಾನದ ವಿಷಯಕ್ಕೆ ಬಂದರೆ 1905ರಲ್ಲೇ ಬೆಂಗಳೂರು ಏಷ್ಯಾದಲ್ಲೇ ಬೀದಿ ದೀಪಗಳ ಸೌಲಭ್ಯ ಪಡೆದ ಮೊದಲ ನಗರವಾಗಿತ್ತು. ಇಡೀ ಭಾರತ ಕತ್ತಲೆಯಲ್ಲಿದ್ದಾಗ ನಮ್ಮ ಬೆಂಗಳೂರು ಶಿವನಸಮುದ್ರದ ಜಲವಿದ್ಯುತ್ ಯೋಜನೆಯಿಂದ ಬೆಳಗುತ್ತಿತ್ತು. ಕರ್ನಾಟಕ ಯಾವಾಗಲೂ ಭವಿಷ್ಯದ ಬಗ್ಗೆ ಯೋಚಿಸುವ ನಾಡು ಎಂಬುದಕ್ಕೆ ಇದೆ ಸಾಕ್ಷಿ. ನಮ್ಮ ಕರ್ನಾಟಕದ ಇತಿಹಾಸ ಕೇವಲ ಹಿಂದಿನ ಕಥೆಯಲ್ಲ, ಅದು ನಮ್ಮ ಹೆಮ್ಮೆಯ ಗುರುತು. ಬೇಲೂರು ಹಳೇಬೀಡಿನ ಕೆತ್ತನೆಗಳು ಇಂದಿನ 3D ಪ್ರಿಂಟಿಂಗ್ಗೂ ಮಿಗಿಲಾದವು. ಟಿಪ್ಪು ಸುಲ್ತಾನ್ ಬಳಸಿದ ರಾಕೆಟ್ ತಂತ್ರಜ್ಞಾನ ಇಂದಿನ ನಾಸಾ ರಾಕೆಟ್ಗಳಿಗೂ ಸ್ಫೂರ್ತಿಯಾಗಿದೆ. ಈ ಅಡಗಿರುವ ರಹಸ್ಯಗಳಲ್ಲಿ ನಿಮಗೆ ಯಾವುದು ಹೆಚ್ಚು ಅಚ್ಚರಿ ಮೂಡಿಸಿತು? ಕಾಮೆಂಟ್ ಮಾಡಿ ತಿಳಿಸಿ. ಇಂತಹ ಇನ್ನೂ ಹೆಚ್ಚಿನ ಮಾಹಿತಿಗಳಿಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಗೆಳೆಯರೊಂದಿಗೆ ಹಂಚಿಕೊಳ್ಳಿ. ಜೈ ಹಿಂದ್, ಜೈ ಕರ್ನಾಟಕ.